ಸ್ನೇಹಿತರೆ, ಎಲ್ಲರಿಗೂ ಪ್ರಣಾಮಗಳು. ನಾವೀಗ HSR ಲೇಔಟ್ನಲ್ಲಿರುವಂತಹ ಸಂಜೀವಿನಿ ನ್ಯೂರೋಪತಿ ಹೆಲ್ತ್ ಕೇರ್ ಸೆಂಟರ್ಗೆ ಹೋಗುತ್ತಿದ್ದೇವೆ. ಮಾತೃ ವಂದನ ನಂಬರ್ 1430, 20ನೇ ಮುಖ್ಯ ರಸ್ತೆ, 11ನೇ ಕ್ರಾಸ್, ಫಸ್ಟ್ ಸೆಕ್ಟರ್, HSR ಲೇಔಟ್, ಬೆಂಗಳೂರು. ಈ ವಿಳಾಸದಲ್ಲಿ ಬಂದಿದ್ದೇವೆ. ಈ ಸಂಜೀವಿನಿ ನ್ಯೂರೋಪತಿ ಹೆಲ್ತ್ ಕೇರ್ ಸೆಂಟರ್ ನೋಡಿ, ಇದೇ ಮೇಲೆ ಇರುವಂತದ್ದು ಕ್ಲಿನಿಕ್. ಕ್ಲಿನಿಕ್ನ ಮುಂದೆ ವಿಶಾಲವಾದ ಜಾಗವಿದೆ. ಮರ ಗಿಡ ಹೆಚ್ಚಾಗಿ ಬೆಳೆಸಿದ್ದಾರೆ. ಬನ್ನಿ ಮೇಲೆ ಹೋಗಿ ಕ್ಲಿನಿಕ್ ಹೇಗಿದೆ ನೋಡೋಣ, ನೋಡುತ್ತಾ ಮಾತನಾಡೋಣ. ಡಾಕ್ಟರ್ ಕೃಷ್ಣಮೂರ್ತಿ, ನ್ಯೂರೋಥೆರಪಿ ಸರ್ಜನ್. ಇವರು 100% ಡ್ರಗ್ಲೆಸ್ ಥೆರಪಿ ಅಂತ ಬೋರ್ಡ್ ಹಾಕಿದ್ದಾರೆ. ಆಯುರ್ವೇದ ನಾಡಿ ಶೋಧನಾ ಮತ್ತು ಕಾಯಕಲ್ಪ ಚಿಕಿತ್ಸೆ ಅಂತ. ಇವರು ಯಾವ ಸಮಸ್ಯೆಗಳಿಗೆ ಚಿಕಿತ್ಸೆ ಕೊಡುತ್ತಾರೆ ಅಂತ ನೋಡೋಣ. ರೆಜುವೆನೇಷನ್ ಅಂಡ್ ರಿಲ್ಯಾಕ್ಸೇಷನ್ ಥೆರಪಿ, ಜಾಯಿಂಟ್ ಪೇನ್, ಆಂಗ್ಸೈಟಿ, ಸ್ಟ್ರೆಸ್, ಟೆನ್ಷನ್, CRI ಕಂಪ್ಯೂಟರ್ ರಿಯಾಕ್ಷನ್, ಒಬೆಸಿಟಿ, ಆಸ್ತಮಾ, ಕ್ಯಾನ್ಸರ್, ಡಯಾಬಿಟಿಸ್, IBP ಅಂಡ್ ಲೋ BP, ಮೆಂಟಲ್ ಡಿಸಾರ್ಡರ್ಸ್, menstrual ಪ್ರಾಬ್ಲಮ್ಸ್, ಹಾರ್ಟ್ ಅಂಡ್ ಕಿಡ್ನಿ ಪ್ರಾಬ್ಲಮ್ಸ್, ಥೈರಾಯ್ಡ್ ಪ್ರಾಬ್ಲಮ್, all type of pain, many other problems. ಈ ರೀತಿಯಾಗಿ ಔಷಧವಿಲ್ಲದೆ ಚಿಕಿತ್ಸೆಯನ್ನು ಕೊಟ್ಟು ವಾಸಿ ಮಾಡುತ್ತಾರೆ. ಇದೆ ನೋಡಿ ಕ್ಲಿನಿಕ್. ಇಲ್ಲಿ 3 ಬೆಡ್ಗಳಿದೆ. ಒಂದೊಂದು ಬೆಡ್ ಒಂದೊಂದು ರೀತಿಯಾದ ಚಿಕಿತ್ಸೆಗೆ ಬಳಸುತ್ತಾರೆ. ನೋಡಿ, ಇದು ಸ್ಪೈನಲ್ ಕಾರ್ಡ್ಗೆ ಬಳಸುವಂತಹ ಬೆಡ್. ಈ ಬೆಡ್ ದೇಹವನ್ನು ಬಿಸಿ ಮಾಡಿ ರಕ್ತ ಸಂಚಲನೆ ಮಾಡಿಸುತ್ತದೆ. ನೋಡಿ, ಸ್ಪೈನಲ್ ಕಾರ್ಡ್ ಬೆಡ್ ಮೇಲೆ ಒಂದು ವ್ಯಕ್ತಿ ಮಲಗಿದ್ದಾರೆ. ಈ ವ್ಯಕ್ತಿ ತಲೆನೋವಿಗೆಂದು ಚಿಕಿತ್ಸೆ ಪಡೆಯಲು ಬಂದಿದ್ದಾರೆ. ಈ ಬೆಡ್ ಮೇಲೆ ಮಲಗಿದರೆ ಸ್ಪೈನಲ್ ಕಾರ್ಡ್ನಲ್ಲಿರುವಂತಹ ಎಲ್ಲ ರೀತಿಯ ದೋಷಗಳು ಸರಿ ಹೊಂದುತ್ತದೆ. ಈ ಬೆಡ್ನ ಮಧ್ಯಭಾಗದಲ್ಲಿ ರಾಟೆಯಂಥ ಚಕ್ರಗಳಿರುತ್ತದೆ. ಅದು ಮೀನ್ಖಂಡದ ಬಳಿ ಒಂದು ಚಿಕ್ಕ ಚಕ್ರ ಮತ್ತು ಬೆನ್ನು ಮೂಳೆಯ ಬಳಿ ದೊಡ್ಡ ಚಕ್ರ ಒಂದು ತಿರುಗುತ್ತಿರುತ್ತದೆ. ಅದು ತಿರುಗುವಾಗ ನೋಡಿ, ಬೆನ್ನು ಮೇಲಕ್ಕೆ ಎತ್ತಿದಾಗ ಹೊಟ್ಟೆಯ ಭಾಗ ಮೇಲೆ ಬರುತ್ತದೆ ನೋಡಿ. ಹಾಗೆ ಕೆಲವರಿಗೆ ಅರ್ಧ ಬೆನ್ನು ಮೂಳೆಗೆ ಮಾತ್ರ ಟ್ರೀಟ್ಮೆಂಟ್ ಕೊಡುತ್ತಾರೆ. ಕೆಲವರಿಗೆ ಕುತ್ತಿಗೆಯವರೆಗೂ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ಕೊಡುತ್ತಾರೆ. ಈ ಬೆಡ್ ಮೇಲೆ 20 ನಿಮಿಷಗಳ ಕಾಲ ಮಲಗಬೇಕಾಗುತ್ತದೆ. ಆ ಚಕ್ರ ಸುತ್ತುತ್ತಲೇ ಇರುತ್ತದೆ. ಇದು ರೋಗಿಯ ಸಮಸ್ಯೆಗಳಿಗೆ ತಕ್ಕಂಗೆ ಎಷ್ಟು ದಿವಸ ಎಂದು ಹೇಳುತ್ತಾರೆ. 1 ವಾರದಿಂದ 10 ದಿವಸಗಳವರೆಗೆ ಪ್ರತಿದಿನ 45 ನಿಮಿಷದಿಂದ 1 ಗಂಟೆಯ ಕಾಲ ಚಿಕಿತ್ಸೆ ಕೊಡುತ್ತಾರೆ. ಈ ಬೆಡ್ ವಿದ್ಯುತ್ ಚಾಲಿತ ಬೆಡ್, ಅಂದರೆ ಎಲೆಕ್ಟ್ರಿಕ್ ಬೆಡ್ ಆಗಿರುತ್ತದೆ. ಐರನ್ ಬಾಕ್ಸ್ ಹೀಟ್ ಆಗುವ ರೀತಿಯಲ್ಲಿ ಈ ಬೆಡ್ ಹೀಟ್ ಆಗುತ್ತಿರುತ್ತದೆ. ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಹೊತ್ತು ಈ ಬೆಡ್ನಲ್ಲಿ ಮಲಗಿದಾಗ ರಕ್ತ ಸಂಚಲನೆ ಚೆನ್ನಾಗಿ ಆಗುತ್ತದೆ ಎಂದು ಇಲ್ಲಿ ಚಿಕಿತ್ಸೆ ಕೊಡುತ್ತಾರೆ. ಸ್ನೇಹಿತರೆ, ಇದು 3ನೇ ಚಿಕಿತ್ಸೆ. ಈ ಬೆಡ್ ಮೇಲೆ ಮಲಗಿದಾಗ ರೆಕ್ಸಿನ್ ಚೀಲಗಳನ್ನು 2 ಕಾಲಿಗೂ ಹಾಕುತ್ತಾರೆ, ತೊಡೆಯವರೆಗೂ. ಅದು ಹಾಕಿದಾಗ ನಮಗೆ ಯಾವ ರೀತಿಯಾದ ಅನುಭವ ಆಗುತ್ತದೆ ಎಂದರೆ, ನಾವು BP ಚೆಕ್ ಮಾಡಿಕೊಂಡಾಗ ಪ್ರೆಷರ್ ಹೇಗೆ ಹತ್ತುತ್ತದೋ ದೇಹಕ್ಕೆ, ಆ ರೀತಿಯಾಗಿ ಇದು ಕಾಲಿನಲ್ಲಿರುವಂಥ ಮಸಲ್ಸ್ ಎಲ್ಲ ಟೈಟ್ ಆಗುತ್ತದೆ.
ಆ ಟೈಟ್ ಆಗುವುದರಿಂದ ರಕ್ತದ ಚಲನೆ ದೇಹದಲ್ಲಿ ಸರಾಗವಾಗಿ ಆಗುತ್ತದೆ. ಈ ಚಿಕಿತ್ಸೆಯನ್ನು 15 ನಿಮಿಷಗಳ ಕಾಲ ತೆಗೆದುಕೊಳ್ಳಬೇಕಾಗುತ್ತದೆ. ಇದು ಒಳ್ಳೆಯ ಅನುಭವವನ್ನು ಕೊಡುತ್ತದೆ ದೇಹಕ್ಕೆ. ನಂತರ ಮೇಡಮ್ನವರು 15 ನಿಮಿಷಗಳ ಕಾಲ ಚಿಕಿತ್ಸೆಯನ್ನು ಕೊಡುತ್ತಾರೆ. ಈ ಆಸ್ಪತ್ರೆಯಲ್ಲಿ ಯೋಗ ಥೆರಪಿ ಇದೆ, ಡಯಟ್ ಥೆರಪಿ ಇದೆ, ಫಾಸ್ಟಿಂಗ್ ಥೆರಪಿ ಇದೆ, ಹೈಡ್ರೋಥೆರಪಿ ಇದೆ, ಮಸಾಜ್ ಥೆರಪಿ ಇದೆ, ಫಿಸಿಯೋಥೆರಪಿ ಇದೆ. ಹೀಗೆ ಎಲ್ಲ ಥೆರಪಿಗಳನ್ನು ಸಮಸ್ಯೆಗೆ ತಕ್ಕಂಗೆ ಕೊಡುತ್ತಾರೆ. ಔಷಧಿಗಳ ಬಳಕೆ ಇಲ್ಲದೆ ರೋಗಗಳಿಗೆ ಚಿಕಿತ್ಸೆ ನೀಡಲು ಸಾಧ್ಯವೇ ಎಂದು ನೀವು ಆಶ್ಚರ್ಯಪಡಬಹುದು. ಆದರೆ ಇಲ್ಲಿ ಸಾಧ್ಯ ಎಂದು ತೋರಿಸುತ್ತಿದ್ದಾರೆ. ಸಾಂಪ್ರದಾಯಿಕ ಪ್ರಕೃತಿ ಚಿಕಿತ್ಸಾ ವಿಧಾನಗಳಾದ ಜಲಚಿಕಿತ್ಸೆ, ಮಣ್ಣಿನ ಚಿಕಿತ್ಸೆ, ಶಾಖ ಚಿಕಿತ್ಸೆ, ಭೌತ ಚಿಕಿತ್ಸೆ ಇತ್ಯಾದಿಗಳನ್ನು ಅನುಸರಿಸುತ್ತಾರೆ. ನಾವು ಯೋಗವನ್ನು ಚಿಕಿತ್ಸಕವಾಗಿಯೂ ಬಳಸಬಹುದು. ಇವುಗಳ ಜೊತೆಗೆ ಆಹಾರ ಚಿಕಿತ್ಸೆ, ಆಕ್ಯುಪಂಕ್ಚರ್ ಮತ್ತು ಭೌತ ಚಿಕಿತ್ಸೆ ಮುಂತಾದ ಔಷಧ ರಹಿತ ಚಿಕಿತ್ಸೆಗಳು ಸಹ ಸಿಗುತ್ತದೆ. ಈ ವ್ಯಕ್ತಿಯು ತಲೆನೋವಿಗೆಂದು ಇಲ್ಲಿಗೆ ಬಂದದ್ದು. ಡಾಕ್ಟರ್ ಅವರು ಶೋಧನೆ ಮಾಡಿರುವ ಪ್ರಕಾರ ಹೊಟ್ಟೆಯ ಸಮಸ್ಯೆಗಳಿಂದ ತಲೆನೋವು ಬಂದಿದೆ ಎಂದು ಹೊಟ್ಟೆಯ ವ್ಯವಸ್ಥೆಯನ್ನು ಬದಲಿಸಿದರೆ ತಲೆನೋವು ತಾನಾಗಿ ಸರಿ ಹೋಗುತ್ತದೆ ಎಂದು ಕಂಡುಕೊಂಡಿದ್ದಾರೆ. ನಂತರ ಅದರ ಪ್ರಕಾರವಾಗಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಹೊಟ್ಟೆಯಲ್ಲಿ ಸಮಸ್ಯೆ ಇದೆ, ನಾಭಿ ಚಿಕಿತ್ಸೆ ಮಾಡಬೇಕು ಎಂದು ಹೇಳಿದ್ದಾರೆ. ನಂತರ ಆಹಾರ ಪದ್ಧತಿಗಳನ್ನು ಬದಲಾವಣೆ ಮಾಡಬೇಕು, ಕೆಲವೊಂದು ವ್ಯವಸ್ಥೆಗಳನ್ನು ಬದಲಿಸಬೇಕು ಎಂದು ಹೇಳಿದ್ದಾರೆ. ನಾಭಿಯ ಚಿಕಿತ್ಸೆಗಾಗಿ ಇನ್ನೊಂದು ದಿನ ಖಾಲಿ ಹೊಟ್ಟೆಯಲ್ಲಿ ಜೆಪಿ ನಗರದಲ್ಲಿರುವ ಇದೇ ಆಸ್ಪತ್ರೆಯ ಇನ್ನೊಂದು ಬ್ರಾಂಚ್ಗೆ ಬರಲು ಹೇಳಿದ್ದಾರೆ. ಅಲ್ಲಿ ಏನು ಮಾಡುತ್ತಾರೆಂದು ನೋಡೋಣ ಹೋಗಿ.
ಇದುವೇ 100% ಡ್ರಗ್ಲೆಸ್ ಥೆರಪಿ, JP ನಗರ ಪುಟ್ಟೇನಹಳ್ಳಿ ಕೆರೆಯ ಬಳಿ ಇರುವಂತ ಆಸ್ಪತ್ರೆ. ಇಲ್ಲಿ ಯಾವ ರೀತಿಯ ಚಿಕಿತ್ಸೆ ಕೊಡುತ್ತಾರೆ ಎಂದು ನೋಡೋಣ. ಸಂಜೀವಿನಿ ನ್ಯೂರೋಪತಿ ಹೆಲ್ತ್ ಕೇರ್ ಸೆಂಟರ್ 100% ಡ್ರಗ್ಲೆಸ್ ಥೆರಪಿ. neck and shoulder, back pain, knee and ankle pain, acidity, stomach pain, ಡಿಪ್ರೆಷನ್, ಸ್ಟ್ರೆಸ್ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ನೋಡಿ, ನಾಭಿ ಚಿಕಿತ್ಸೆ ಕೊಡುತ್ತಿದ್ದಾರೆ. ಬಹುತೇಕ ರೋಗಿಗಳಿಗೆ ಕ್ಷಿಪ್ರವಾಗಿ ಉಪಶಮನ ಉಂಟಾಗಬಹುದು. ಆದರೆ ಬಹು ದೀರ್ಘಕಾಲದಿಂದ ಇರುವ ದೀರ್ಘಕಾಲೀನ ನೋವುಗಳಿಗೆ ಬಹು ವಿಭಾಗೀಯ ಚಿಕಿತ್ಸಾ ಕ್ರಮ, ಹೆಚ್ಚು ಸಮಯ ಮತ್ತು ಬಹುವಿಧ ಚಿಕಿತ್ಸೆಯಿಂದ ಪರಿಹಾರ ದೊರಕಿಸಲು ಸಾಧ್ಯ. ವರ್ಷಗಳಿಂದ ಇರುವ ನೋವು ರಾತ್ರಿ ಬೆಳಗಾಗುವುದರ ಒಳಗೆ ಕಡಿಮೆಯಾಗುತ್ತದೆ ಎಂದು ನಿರೀಕ್ಷೆ ಆಗಲ್ಲ. ಆದರೆ ತಾಳ್ಮೆಗೆ ಫಲ ಸಿಕ್ಕೇ ಸಿಗುತ್ತದೆ. ಇಂತಹ ಪ್ರಕರಣಗಳಿಗೆ ಹೇಗೆ ಚಿಕಿತ್ಸೆ ನೀಡುತ್ತಾರೆಂದರೆ, ನೋವಿನ ತೀವ್ರತೆ, ರೋಗಿ ಅನುಭವಿಸುತ್ತಿರುವ ಅಗತ್ಯಗಳು, ಚಿಕಿತ್ಸೆ ಪಡೆದುಕೊಳ್ಳಲು ಮನಸ್ಸು, ನೋವಿನ ದೀರ್ಘಕಾಲೀನತೆ, ಕಾರಣಗಳು ಇತ್ಯಾದಿಗಳ ಆಧಾರದಲ್ಲಿ ಇಂತಹ ಪ್ರಕರಣಗಳಿಗೆ ಚಿಕಿತ್ಸೆಯನ್ನು ವ್ಯಕ್ತಿ ನಿರ್ದಿಷ್ಟವಾಗಿ ರೂಪಿಸಲಾಗುತ್ತದೆ.
ನಾವು ಈಗ ಅತಿ ಮುಖ್ಯವಾದ ಆಹಾರ ಪದ್ಧತಿಯನ್ನು ನೋಡೋಣ. ದೇಹದಲ್ಲಿರುವ ವ್ಯವಸ್ಥೆಗಳು ಪರಸ್ಪರ ಸಂಬಂಧ ಹೊಂದಿವೆ ಮತ್ತು ದೇಹವು ತನ್ನನ್ನು ತಾನೇ ಗುಣಪಡಿಸಿಕೊಳ್ಳುವ ಸಹಜ ಸಾಮರ್ಥ್ಯವನ್ನು ಹೊಂದಿದೆ ಎಂಬ ಅಂಶವನ್ನು ಆಧರಿಸಿದೆ. ನಮ್ಮ ಎಲ್ಲ ಚಿಕಿತ್ಸೆಗಳು ಆಹಾರ ಕ್ರಮದಿಂದಲೇ ಪ್ರಾರಂಭವಾಗುತ್ತದೆ. ನಾವು ಸೇವಿಸುವ ಆಹಾರವು ದೇಹ ಮತ್ತು ಮನಸ್ಸಿನ ಉತ್ತಮ ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಮ್ಮ ಪೌಷ್ಟಿಕ ತಜ್ಞರು ರೋಗಿಯ ವೈದ್ಯಕೀಯ ಸ್ಥಿತಿ ಮತ್ತು ಜೀವನ ಶೈಲಿಯನ್ನು ಆಧರಿಸಿ ಆಹಾರ ಯೋಜನೆಯನ್ನು ರೂಪಿಸುತ್ತಾರೆ. ನೋಡಿ, ಕಣ್ಣು ಮುಚ್ಚಿಕೊಂಡು ಕೊಟ್ಟಿರುವಂತಹ ಆಹಾರವನ್ನು ಪ್ರಶಾಂತವಾಗಿ ಅನುಭವಿಸಿ ತಿನ್ನಬೇಕು. ಸಹಜವಾಗಿ ನಾವು ಟಿವಿ ನೋಡುತ್ತಾ ತಿನ್ನುತ್ತೇವೆ, ಯಾರೊಂದಿಗಾದರೂ ಮಾತನಾಡುತ್ತಾ ತಿನ್ನುತ್ತೇವೆ, ಅವಸರದಲ್ಲಿ ತಿನ್ನುತ್ತೇವೆ, ಗಡಿಬಿಡಿಯೊಂದಿಗೆ ತಿನ್ನುತ್ತೇವೆ. ಇದೆಲ್ಲ ಮಾಡಬಾರದು ಅಂತ ಡಾಕ್ಟರ್ ಹೇಳಿಕೊಡುತ್ತಿದ್ದಾರೆ. ಕಾಲಿಗೆ ದಾರದಲ್ಲಿ ಉಂಗುರಗಳನ್ನು ಸುತ್ತಿದ್ದಾರೆ, ಕಾಲ್ಬೆರಳಿಗೆ.